ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ಪ್ರಚಲಿತವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ಬಳ್ಳಾರಿಯಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ. ವಸತಿ ಶಾಲೆಯೊಂದರಲ್ಲಿ ಒಬ್ಬ ವಿದ್ಯಾರ್ಥಿ, 9ನೇ ತರಗತಿಯ ವಿದ್ಯಾರ್ಥಿ, ತನ್ನ ಸಹಪಾಠಿಗಳನ್ನು ಮತ್ತು ವಾರ್ಡನ್ನ ಮನಸೋ ಇಚ್ಛೆ ಹಲ್ಲೆ ಮಾಡಿದಂತಹ ಒಂದು ಘಟನೆ. ನಿಜಕ್ಕೊಂದೊಂದು ಆಘಾತಕಾರಿಯಾಗಿರ್ತಕ್ಕಂಥ, ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ಘಟನೆ. ಈ ಘಟನೆ ಏನು ನಡೀತು, ಯಾಕೆ ನಡೀತು, ಅದರ ಕಾರಣಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು, ನಾವೆಲ್ಲ ಏನು ಮಾಡಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ನೋಡಿ, ಈ ಘಟನೆ ಏನಿದೆ, ಮಾರ್ಚ್ 7ನೇ ತಾರೀಕು ಈ ಘಟನೆ ನಡೆದಿರ್ತಕ್ಕಂಥದ್ದು. ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ವಸತಿ ಶಾಲೆಯಲ್ಲಿ ರಾತ್ರಿಯ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ರಾತ್ರಿ ಎಲ್ಲ ವಿದ್ಯಾರ್ಥಿಗಳು ಮಲಗಿದ ಮೇಲೆ ಈ ವಿದ್ಯಾರ್ಥಿ ಏನಿದ್ದಾನೆ, ಅವನು ಇತರ ವಿದ್ಯಾರ್ಥಿಗಳಿಗೆ ಒಂದು ರಾಡನ್ನು ತೆಗೆದುಕೊಂಡು ಮನಸೋ ಇಚ್ಛೆ ಹಲ್ಲೆ ನಡೆಸಿರ್ತಕ್ಕಂಥದ್ದು ಮತ್ತು ಒಬ್ಬ ವಿದ್ಯಾರ್ಥಿ ಇದರಲ್ಲಿ ಸಾವಿಗೀಡಾಗಿದ್ದಾನೆ ಅನ್ನುವಂಥದ್ದು. ಘಟನೆ ಆದಮೇಲೆ ಆ ವಿದ್ಯಾರ್ಥಿಗೆ ಸಿಗಲಿಲ್ಲ. ಅವನು ಎಲ್ಲೋ ಒಂದು ಕಡೆಗೆ ಹೋಗಿದ್ದ, ಯಾವುದೋ ದೇವಸ್ಥಾನದ ಹತ್ರ. ಆ ಪೊಲೀಸರು ಅವನನ್ನು ರಕ್ಷಣೆ ಮಾಡಿದ್ದಾರೆ. ಆ ಕಾನೂನು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂಥ ವಿದ್ಯಾರ್ಥಿ ಯಾಕೆ ಈ ಕೃತ್ಯ ಮಾಡಿದ್ದಾನೆ, ಇದಕ್ಕೆ ಕಾರಣಗಳೇನು ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ಈ ಘಟನೆ ಆದಮೇಲೆ ಮನೋವಿಜ್ಞಾನಿಗಳು ಅಥವಾ ಸೈಕಿಯಾಟ್ರಿಸ್ಟ್ ಏನಿದ್ದಾರೆ ಅಥವಾ ಮಕ್ಕಳ ಜೊತೆಗೆ ಸಂವಹನ ಮಾಡ್ತಕ್ಕಂಥ ತಜ್ಞರು ಆ ವಿದ್ಯಾರ್ಥಿಯ ಜೊತೆಗೆ ಮಾತುಕತೆ ನಡೆಸಿದ ಮೇಲೆ ತಿಳಿದು ಬಂದಿರತಕ್ಕಂಥ ಕೆಲವು ವಿಷಯಗಳು ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಪಾಠ ಕಲಿಸ್ತಕ್ಕಂಥ ಘಟನೆಗಳು. ಕುಟುಂಬಕ್ಕೆ, ಶಾಲೆಗೆ ಮತ್ತು ಇಡೀ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಈ ಒಂದು ವಿದ್ಯಾರ್ಥಿ ಹೇಳಿದ್ದಾನೆ ಅನ್ನುವಂತಹ ಘಟನೆಗಳು ಏನಿದ್ದಾವೆ, ಅನುಭವಗಳೇನಿದ್ದಾವೆ, ಮಾಧ್ಯಮಗಳಲ್ಲಿ ವರದಿಯಾಗಿರ್ತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ, ಮುಖ್ಯವಾಗಿ ಆ ವಿದ್ಯಾರ್ಥಿ ಏನಿದ್ದಾನೆ, ಅವನು ಕಿರುಕುಳಕ್ಕೊಳಗಾಗಿದ್ದ. ಅವನು ಒಬ್ಬನು ಕರ್ನಾಟಕದವನು, ಉಳಿದವರೆಲ್ಲ ಆಂಧ್ರ ವಿದ್ಯಾರ್ಥಿಗಳು ಅವನನ್ನು ಅವಹೇಳನ ಮಾಡ್ತಾಯಿದ್ರು. ಅವನು ಬಂದರೆ ಅವನ ಆಟಕ್ಕೆ ಸೇರಿಸ್ಕೊಳ್ತಾ ಇರಲಿಲ್ಲ, ತಾರತಮ್ಯ ಮಾಡ್ತಾಯಿದ್ರು. ಮತ್ತು ಅವನು ಬಂದರೆ ಆರ್ ಸಿ ಬಿ ಬಂದ ಅಂಥೇಳಿ ಅವನನ್ನು ಅವಹೇಳನ ಮಾಡ್ತಾಯಿದ್ರು. ಘಟನೆ ನಡೆದ ದಿವಸ ರಾತ್ರಿ ಅವನು ಕೇಳಿಸ್ಕೊಂಡಂತೆ ಅವನಿಗೆ ಆ ವಿದ್ಯಾರ್ಥಿಗಳು ಕಿರುಕುಳ ಕೊಡಬೇಕು, ಕೀಟ್ಲೆ ಮಾಡಬೇಕು ಅನ್ನುವಂಥ ಮಾತಾಡೋದನ್ನು ಕೇಳಿಸ್ಕೊಂಡ್ಮೇಲೆ ಅವನಿಗೆ ಆಕ್ರೋಶ ಹುಟ್ಟಾಯಿತು ಅನ್ನುವಂಥದ್ದು ಒಂದು. ಎರಡನೇದು, ಆ ವಿದ್ಯಾರ್ಥಿಗೆ ಹಾಸ್ಟೆಲ್ನಲ್ಲಿರಲಿಕ್ಕೆ ಇಷ್ಟ ಇರಲಿಲ್ಲ. ಹಾಸ್ಟೆಲ್ನ ಅವ್ಯವಸ್ಥೆ ಮತ್ತು ಹಾಸ್ಟೆಲಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಅವನಿಗೆ ಸರಿ ಹೋಗಿರಲಿಲ್ಲ. ಮತ್ತು ಅವನಿಗೆ ಹಾಸ್ಟೆಲ್ನ ಒಂದು ಇಡೀ ವಾತಾವರಣನೇ ಅವನಿಗೆ ಬೇಕಿರಲಿಲ್ಲ. ಅವನಿಗೆ ಒಂದು ಏನು ಮನೆಯ ಬಗ್ಗೆ ಅವನು ಚಿಂತಿತನಾಗಿದ್ದ. ಅವನಿಗೆ ನಾವು ಏನು ಹೇಳ್ತೇವೆ, ಈ ಒಂದು ಅಟ್ಯಾಚ್ಮೆಂಟ್ ಏನಿದೆ, ಹೋಮ್ ಸಿಕ್ನೆಸ್ ಅಂತ ನಾವೇನಂತೇವೆ, ಆ ಹೋಮ್ ಸಿಕ್ನೆಸ್ ಏನಿದೆ, ಆ ಹೋಮ್ ಸಿಕ್ನೆಸ್ನಿಂದನೂ ಸಹ ಅವನಿಗೆ ಆ ಘಟನೆ ಆಗಿದೆ ಅನ್ನುವಂಥದ್ದು. ಅಂದರೆ ಈ ಘಟನೆಗಳನ್ನು ನಾವು ಗಮನಿಸಿದಾಗ ಇಲ್ಲಿ ನಮಗೆ ಮೂಡ್ತಕ್ಕಂಥ ಪ್ರಶ್ನೆಗಳು, ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಇದು ಒಂದು ಸಾಂಸ್ಥಿಕ ವೈಫಲ್ಯನ? ಇಲ್ಲಿ ಯಾರ್ದು ತಪ್ಪು? ಆ ಒಂದು ಶಾಲೆಯಲ್ಲಿ CCTV ಇರಲಿಲ್ಲ. ಆ ಶಾಲೆಯಲ್ಲಿ ಮಕ್ಕಳ ರಕ್ಷಣೆಗೆ ಬೇಕಾದಂತಹ ಕ್ರಮಗಳು ಇರಲಿಲ್ಲ. ಮಕ್ಕಳ ರಕ್ಷಣಾ ನೀತಿ, ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಅಂತ ನಾವೇನಂತೇವೆ, ಅದನ್ನು ಪಾಲನೆ ಮಾಡಿಲ್ಲ. CCTVಗಳು ಕೆಲಸ ಮಾಡ್ತಾ ಇರಲಿಲ್ಲ, ಅವು ಇರಲಿಲ್ಲ. ಜೊತೆಗೆ ಆ ಶಾಲೆಗೆ, ಈ ಒಂದು ವಸತಿ ಶಾಲೆ ಬರೀ 8-9 ಜನ ವಿದ್ಯಾರ್ಥಿಗಳು ಅಷ್ಟೇ ಇದ್ದರು ಅನ್ನುವಂಥ ಮಾಹಿತಿ ಇದೆ. ಆ ಶಾಲೆಗೆ, ವಸತಿ ಶಾಲೆಗೆ ನಡೆಸಲಿಕ್ಕೆ ಬೇಕಾದಂತಹ ಪರ್ಮಿಷನ್ ಇರಲಿಲ್ಲ ಅನ್ನುವಂಥ ಮಾತುಗಳು ಕೇಳಿಬಂದಿದ್ದಾವೆ. ಇದು ಸತ್ಯನೇ ಆಗಿದ್ದರೆ ಇದೊಂದು ಸಾಂಸ್ಥಿಕವಾಗಿರ್ತಕ್ಕಂಥ ವೈಫಲ್ಯ ಆಗುತ್ತೆ, ಇನ್ಸ್ಟಿಟ್ಯೂಷನಲ್ ಫೇಲ್ಯೂರ್. ಜೊತೆಗೆ ಈ ಕಾನೂನು ಸಂಘರ್ಷಕ್ಕೊಳಗಾಗಿರ್ತಕ್ಕಂಥ ವಿದ್ಯಾರ್ಥಿದು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದು ಅಷ್ಟೇ ತಪ್ಪು ಇಂತಹ ಶಾಲೆಯನ್ನು ನಡೀಲಿಕ್ಕೆ ಬಿಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆದು. ಜೊತೆಗೆ ಅವನಿಗೆ ಇಷ್ಟ ಇಲ್ಲದಿದ್ರೂ ಸಹ ಆ ವಸತಿ ಶಾಲೆಯಲ್ಲಿ ಓದಲಿಕ್ಕೆ ಅವನಿಗೆ ಕಲಿಸಿರ್ತಕ್ಕಂಥ ಒಂದು ಪೋಷಕರದು ಸಹ ತಪ್ಪಾಗುತ್ತೆ. ಜೊತೆಗೆ ಶಾಲೆಯನ್ನು ಜವಾಬ್ದಾರಿಯಿಂದ ನಡೆಸಬೇಕಾಗಿರ್ತಕ್ಕಂಥ ಶಾಲೆಯವರು ಸರಿಯಾದ ರೀತಿಯಲ್ಲಿ ತಮ್ಮ ಶಾಲೆಯನ್ನು ನಡೆಸದೇ ಇರತಕ್ಕಂಥದ್ದು ಸಹ, ಇದು ಸಹ ಒಂದು ಸಾಂಸ್ಥಿಕವಾಗಿರ್ತಕ್ಕಂಥ ವೈಫಲ್ಯ ಆಗುತ್ತೆ. ಮತ್ತು ಇದಕ್ಕೆ ಪರ್ಮಿಷನನ್ನು ಹೇಗೆ ಕೊಡಲಾಯಿತು, ಏನು ಅನ್ನುವಂಥದ್ದು. ಈ ರೀತಿಯ ಶಾಲೆಗಳು ಬಳ್ಳಾರಿಯಲ್ಲಿನೂ ಇದ್ದಾವ, ಬೇರೆ ಜಿಲ್ಲೆಗಳಲ್ಲಿದ್ದಾವ. ಇಂತಹ ಘಟನೆಗಳು ಆದಮೇಲೆ ನಾವು ಎಚ್ಚೆತ್ಕೊಳ್ತೀವಿ. ಯಾಕಂದರೆ ಅಲ್ಲಲ್ಲಿ ಈ ಥರದ ಘಟನೆಗಳು ನಡೆದಾಗ ನಾವೇನು ಮಾಡ್ತೀವಿ, ಮಕ್ಕಳನ್ನು ದೂಷಿಸ್ತೀವಿ, ಮೊಬೈಲ್ ದೂಷಿಸ್ತೀವಿ. ಆದರೆ ನಮ್ಮೆಲ್ಲರ ಪಾತ್ರ ಏನು, ಹಿರಿಯರದು ಪೋಷಕರ ಪಾತ್ರ ಏನು, ಸರ್ಕಾರದ ಪಾತ್ರ ಏನು, ಸಂಸ್ಥೆಗಳ ಪಾತ್ರ ಏನು, ನಾಗರಿಕರ ಪಾತ್ರ ಏನು, ಇವುಗಳನ್ನು ನಾವು ಚಿಂತನೆ ಮಾಡೋದಿಲ್ವಾ ಅನ್ನುವಂಥದ್ದು. ಈ ಘಟನೆಗೆ ನಾವು ಗಮನಿಸಿದಾಗ 2 ಅಥವಾ 3 ಪ್ರಮುಖ ಕಾರಣಗಳನ್ನು ನಾವು ಗಮನಿಸ್ಬೋದು. ಒಂದು, ಬುಲ್ಲಿಯಿಂಗ್ ಅಂತೇನಂತೇವೆ, ಕಿರುಕುಳ ಕೊಡುವಂಥದ್ದು. ಈ ಕಿರುಕುಳ ಕೊಡುವಂಥದ್ದೇನಿದೆ, ರ್ಯಾಗಿಂಗ್ ಅಂತಲೂ ಏನು ನಾವು ಕರಿತೇವೆ, ಇದೊಂದು ಗಂಭೀರವಾಗಿರ್ತಕ್ಕಂಥ ಒಂದು ವಿಷಯ. ಕೆಲವು ವಿದ್ಯಾರ್ಥಿಗಳು ತಾವು
ಏನು ಹೆಚ್ಚುಗಾರಿಕೆಯ ಒಂದು ದೃಷ್ಟಿಯಿಂದ, ಶಕ್ತಿತ್ವದ ಪವರ್ನ ದೃಷ್ಟಿಯಿಂದ, ಅವರಲ್ಲಿರ್ತಕ್ಕಂಥ ಒಂದು ಶ್ರೀಮಂತಿಕೆ ಇರಬಹುದು, ಅವರಲ್ಲಿರ್ತಕ್ಕಂಥ ಜ್ಞಾನ ಇರಬಹುದು, ಅಥವಾ ಒಂದು ಬೇರೆ ರೀತಿಯ ವರ್ಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ತಮ್ಮಲ್ಲಿರ್ತಕ್ಕಂಥ ಹೆಚ್ಚುಗಾರಿಕೆಯನ್ನು ತೋರ್ಪಡಿಸ್ಲಿಕ್ಕೋಸ್ಕರವಾಗಿಯೇ ತುಂಬ ಆ ಒಂದು ವಲ್ನರೇಬಲ್ ಕಮ್ಯುನಿಟಿ ಏನಿದ್ದಾರೆ, ಅಂದರೆ ತುಂಬ ಒಂದು ಕೀಟಲೆಗೆ ಈಡಾಗ್ತಕ್ಕಂಥ ದುರ್ಬಲ ಮನಸ್ಥಿತಿಯ ಮತ್ತು ಅಂತಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರು ತಮ್ಮ ಮಾತನ್ನು ಎತ್ತಿದ್ರೆ ಅಥವಾ ಅವರು ಅದಕ್ಕೆ ಪ್ರತಿರೋಧವನ್ನು ಉಂಟು ಮಾಡದೇ ಇದ್ದರೆ ಅಂತಹ ವಿದ್ಯಾರ್ಥಿಗಳ ಮೇಲೆ ಈ ಒಂದು ಕೀಟಲೆಯನ್ನು ಚುಡಾಯಿಸ್ತಕ್ಕಂಥದ್ದು, ಕೀಟ್ಲೆ ಮಾಡ್ತಕ್ಕಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು, ಮಾನಸಿಕವಾಗಿ ಕಿರುಕುಳ ಕೊಡ್ತಕ್ಕಂಥದ್ದು, ಭಾವನಾತ್ಮಕವಾಗಿ ಅವರಿಗೆ ತೊಂದರೆ ಕೊಡುವಂಥದ್ದು, ಈ ರೀತಿಯ ಘಟನೆ ನಡೆಯುತ್ತೆ. ಈ ಕಿರುಕುಳ ವಸತಿ ಶಾಲೆಯಲ್ಲಿ ನಡೀಬಹುದು, ವಸತಿ ಇರ್ತಕ್ಕಂಥ ಶಾಲೆಯಲ್ಲಿ ನಡೀಬಹುದು, ವಸತಿ ಇಲ್ಲದೆ ಇರ್ತಕ್ಕಂಥ ಶಾಲೆಗಳು, ನಮ್ಮ ರೆಗ್ಯುಲರ್ ಸ್ಕೂಲ್, ಡೇ ಸ್ಕೂಲಲ್ಲೂ ನಡೀಬಹುದು. ಜೊತೆಗೆ ಇಂತಹ ಒಂದು ಘಟನೆ ಏನಿದೆ ಇದು ಕಾಲೇಜುಗಳಲ್ಲಿಯೂ ಸಹ ನಡೀತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅಂದರೆ ಪೂರ್ವ ಪ್ರಾಥಮಿಕ ಶಾಲೆಯಿಂದ ಪದವಿ ಪೂರ್ವ ಕಾಲೇಜು ಮತ್ತು ಕಾಲೇಜುಗಳಲ್ಲಿಯೂ ಸಹ ವಸತಿ ಸಹಿತ ಇರಲಿ, ವಸತಿ ರಹಿತವಾಗಿರಲಿ, ಈ ಒಂದು ಪಿಡುಗು ಏನಿದೆ, ಈ ರ್ಯಾಗಿಂಗ್ ಅಥವಾ ಈ ಒಂದು ಬುಲ್ಲಿಂಗ್ ನಡೆಯುವಂಥದ್ದೇನಿದೆ, ಇದಕ್ಕೆ ಕಾರಣಗಳನ್ನು ಕಂಡುಕೊಂಡು ನಡೀತಾ ಇದೆಯಾ, ಅದನ್ನು ಆ ರೀತಿಯ ಘಟನೆಗಳು ನಡೀತಾ ಇದೆಯಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ, ಕಂಡುಕೊಳ್ಳಲಿಕ್ಕೆ ಬೇಕಾದಂತಹ ಬೆಂಬಲಾತ್ಮಕ ಕ್ರಮಗಳಿರಬೇಕಾಗತ್ತೆ. ಅಲ್ಲಿ CCTVಗಳು ಕೆಲಸ ಮಾಡಬೇಕಾಗತ್ತೆ, ಮನೋಚಿಕಿತ್ಸಕರು ಇರಬೇಕಾಗತ್ತೆ, ಶಿಕ್ಷಕರು, ಉಪನ್ಯಾಸಕರು ಮನಬಿಚ್ಚಿ ಮಾತನಾಡಬೇಕಾಗತ್ತೆ. ವಸತಿ ಶಾಲೆಗಳಲ್ಲಿರ್ತಕ್ಕಂಥ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ವಸತಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಅಲ್ಲಿ ಕಲೀಲಿಕ್ಕೆ ಇಷ್ಟ ಇದೆಯಾ ಅನ್ನುವಂಥದ್ದು ಬಹಳ ಮುಖ್ಯವಾದ ಅಂಶವಾಗುತ್ತೆ. ಸೇರಿಸ್ತಕ್ಕಂಥ ಪೋಷಕರು ಏನಿದ್ದಾರೆ, ಆ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಪೋಷಕರು ಅಥವಾ ಚಿಕ್ಕ ಪಟ್ಟಣದಲ್ಲಿರ್ತಕ್ಕಂಥ ಪೋಷಕರು ತಮ್ಮ ಮಕ್ಕಳ ಒಂದು ಭವಿಷ್ಯದ ಏನು ಉಜ್ವಲವಾಗಲಿ, ಒಳ್ಳೆಯ ಶಿಕ್ಷಣವನ್ನು ಅವರು ಪಡೀಲಿ ಅನ್ನುವಂತಹ ಒಂದು ಗುರುತರವಾಗಿರ್ತಕ್ಕಂಥ ಒಂದು ಆಕಾಂಕ್ಷೆಯಿಂದ ಮಕ್ಕಳನ್ನು ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಬಿಡ್ತಾರೆ. ಕೆಲವೊಂದು ಸ್ವಲ್ಪ ದಿವಸ ಆ ಮಕ್ಕಳು ಆಗಾಗ್ಗೆ ಹೇಳ್ಕೊಂಡಿರ್ಬೋದು ಅವ್ರ ಹತ್ರ, ಆ ಮಕ್ಕಳ ಮಾತಿಗೆ ಕಿವಿಗೊಡ್ತಾ ಇದ್ದಾರೆ ಆ ಪೋಷಕರು. ಸ್ವಲ್ಪ ಮಟ್ಟಿಗೆ ಬಲವಂತ ತಪ್ಪಲ್ಲ, ಆದರೆ ಆ ಮಗು ಅಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅವನಿಗೆ ಅಂತ ಹೇಳಿದ್ರೆ, ಅಂತಹ ಸಂದರ್ಭದಲ್ಲಿ ಪೋಷಕರು ಗಮನ ಹರಿಸ್ಬೇಕಾಗತ್ತೆ. ಅವರು ಆ ಮಕ್ಕಳಿಗೆ ಏನು ಅವ್ರಿಗೆ ಇಷ್ಟ ಇಲ್ಲದೆ ಇದ್ದರೆ ಅಲ್ಲಿಂದ ಅವನಿಗೆ ವಾಪಸ್ ಕರ್ಕೊಂಬರ್ಬೇಕಾಗತ್ತೆ. ತಮ್ಮ ಹಳ್ಳಿಯ, ತಮ್ಮ ಊರಿನ ಶಾಲೆಗೆ ಸೇರಿಸ್ಬೇಕಾಗತ್ತೆ. ಎಲ್ಲ ಕಡೆ ಸರ್ಕಾರಿ ಶಾಲೆಗಳಿದ್ದಾವೆ, ಬೇಡಪ್ಪ ಖಾಸಗಿ ಶಾಲೆಗಳಂದ್ರೆ ಅಲ್ಲೂ ಸಹ ಊರಿನ ಹತ್ತಿರ ಇರತಕ್ಕಂಥ ಶಾಲೆಗಳಿಗೆ ಸೇರಿಸ್ಬೇಕಾಗತ್ತೆ. ಇದು ಪೋಷಕರದು. ಶಾಲೆಗಳು ಸಹ ಎಲ್ಲ ರೀತಿಯ ಕ್ರಮಗಳನ್ನು ತಗೋಬೇಕಾಗತ್ತೆ. ಈ ಒಂದು ಬುಲ್ಲಿಂಗ್ ನಡೀದೇ ಇರೋ ಥರ, ಈ ಒಂದು ಕೀಟಲೆ ಕಿರುಕುಳ ನಡೀದೇ ಇರೋ ಥರ. ಅಧ್ಯಯನಗಳ ಪ್ರಕಾರ ದೈಹಿಕವಾದ ಕಿರುಕುಳಕ್ಕೆ ಒಳಗಾಗ್ತಕ್ಕಂಥವ್ರು ಬಾಲಕರು ಜಾಸ್ತಿ ಆದರೆ, ಮಾನಸಿಕ ಮತ್ತು ಭಾವನಾತ್ಮಕ ಕಿರುಕುಳಕ್ಕೆ ಒಳಗಾಗ್ತಕ್ಕಂಥವರು ಹೆಚ್ಚು ಬಾಲಕಿಯರಾಗ್ತಾರೆ ಅನ್ನುವಂಥದ್ದು, ವಿದ್ಯಾರ್ಥಿನಿಯರಾಗ್ತಾರೆ ಅನ್ನುವಂಥದ್ದು. ಆದ್ದರಿಂದ ಬಾಲಕರನ್ನು ದೈಹಿಕವಾಗಿ ಕೀಟ್ಲೆ ಮಾಡ್ತಾರೆ, ಒಡೆಯುವಂಥದ್ದು, ಎಳೆಯುವಂಥದ್ದು, ಮಾಡುವಂಥದ್ದು ಇಂಥದ್ದೆಲ್ಲ ನಡೆಯುತ್ತೆ. ಅವಹೇಳನ ಮಾಡುವಂಥದ್ದು, ಎಷ್ಟೋ ಸಾರಿ ನಿರ್ದಿಷ್ಟ ಜಾತಿ, ಧರ್ಮ ಮತ್ತು ಪಂಗಡ ಅಥವಾ ಲಿಂಗ, ಗಂಡು ಹೆಣ್ಣು ಅನ್ನೋ ಕಾರಣಕ್ಕೋಸ್ಕರವಾಗಿ ನಡೀಬಹುದು, ಅಥವಾ ಪ್ರದೇಶ. ಸೊ ಈ ರೀತಿಯ ಅನೇಕ ಕಾರಣಗಳಿಂದ ನಡೆಯುವಂತಹ ಈ ಅವಹೇಳನ, ಅಪಮಾನ, ಕಿರುಕುಳ ಇವುಗಳನ್ನು ತಪ್ಪಿಸಲಿಕ್ಕೆ ನಮ್ಮೊಳಗೆ ಆ್ಯಂಟಿ ಬುಲ್ಲಿಂಗ್ ಪಾಲಿಸಿ, ಆ್ಯಂಟಿ ರ್ಯಾಗಿಂಗ್ ಪಾಲಿಸಿ ಇರಬೇಕಾಗತ್ತೆ. ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಇರಬೇಕಾಗತ್ತೆ. ಮಕ್ಕಳನ್ನು ಗಮನ ಹರಿಸ್ಬೇಕಾಗತ್ತೆ, ಮಕ್ಕಳ ಜೊತೆಗೆ ಆಗಾಗ್ಗೆ ಮಾತನಾಡಿಸ್ಬೇಕಾಗತ್ತೆ. ಮಕ್ಕಳಿಗೆ ಪ್ರೀತಿ, ಕರುಣೆ, ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಭಾವನೆಗಳನ್ನು ಉದ್ದೀಪಿಸ್ತಕ್ಕಂಥ ಅನುಭೂತಿ ಏನಿದೆ, ಬೇರೆಯವ್ರಿಗೆ ಹೇಗೆ ಫೀಲ್ ಆಗುತ್ತೆ, ಹೇಗೆ ಭಾವನೆಯನ್ನು ಅವರಿಗೆ ಅನುಭವಿಸ್ತಾರೆ ಅನ್ನುವಂಥದ್ದನ್ನು ತಿಳಿಯಪಡಿಸ್ಲಿಕ್ಕೋಸ್ಕರವಾಗಿ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಹಮ್ಮಿಕೋಬೇಕಾಗತ್ತೆ. ಜೀವನ ಕೌಶಲ ತರಬೇತಿಗಳನ್ನು ನಡೆಸಬೇಕಾಗತ್ತೆ. ಸೊ ಇವೆಲ್ಲವುಗಳ ಜೊತೆಗೆ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ, ಇತರರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಗುಣವನ್ನು ಸಹ ಬೆಳೆಸಬೇಕಾಗತ್ತೆ. ಅದಕ್ಕೆ ತಕ್ಕಂತಹ ರೀತಿಯಲ್ಲಿ ಅವರನ್ನು ಸಜ್ಜು ಮಾಡಬೇಕಾಗತ್ತೆ. ಮುಕ್ತ ಸಂವಾದಗಳನ್ನು ಏರ್ಪಡಿಸ್ಬೇಕಾಗತ್ತೆ. ಮನೆ ಮತ್ತು ವಸತಿ ಶಾಲೆಗಳಾದರೆ ಪೋಷಕರ ಜೊತೆಗೆ ಆಗಾಗ್ಗೆ ಸಂವಾದಗಳನ್ನು ಏರ್ಪಡಿಸ್ಬೇಕಾಗತ್ತೆ. ಮಕ್ಕಳ ಜೊತೆಗೆ ಮುಕ್ತ ಸಂವಾದ ಏರ್ಪಡಿಸ್ಬೇಕಾಗತ್ತೆ. ಆ ಕೀಟಲೆಯನ್ನು, ಕಿರುಕುಳವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿ ಇದ್ದರೆ, ಒಳಗಾಗ್ತಕ್ಕಂಥ ವಿದ್ಯಾರ್ಥಿಗಳಿದ್ದರೆ, ಇಬ್ಬರೂ ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳುವಂಥದ್ದೇನಿದೆ. ಒಳಗಾಗ್ತಕ್ಕಂಥ ವಿದ್ಯಾರ್ಥಿಗಳು ಹೇಳಿದರೆ ಕೇಳದೇ ಇರುವಂಥ ವಾತಾವರಣ ಇದ್ದಾಗ ಅಲ್ಲಿ ಯಾವುದೇ ಪ್ರಯೋಜನ ಆಗಲ್ಲ. ಮಕ್ಕಳ ಮಾತಿಗೆ ಕಿವಿಗೊಡದೆ ಹೋದರೆ ನಾವು ಇಂತಹ ಘಟನೆಗಳು ನಿಲ್ಲೋದಿಲ್ಲ ಅನ್ನುವಂಥದ್ದು. ಇದರ ಜೊತೆಗೆ ತಂಡಗಳನ್ನು, ಇಂತಹ ಒಂದು ಘಟನೆಗಳು ನಡೆದೇ ಇರುವಂತೆ ವಿದ್ಯಾರ್ಥಿಗಳ ತಂಡವನ್ನು ಕಟ್ಟಬಹುದಾಗತ್ತೆ, ನಿರ್ಮಾಣ ಮಾಡಬಹುದಾಗತ್ತೆ. ಶಿಕ್ಷಕರ ತಂಡವನ್ನು ಕಟ್ಟಬಹುದಾಗುತ್ತೆ. ಶಿಕ್ಷಕರಿಗೆ ಇದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಾಗತ್ತೆ. ಶಿಕ್ಷಕರಿಗೆ ಜಾಗೃತಿ ಇದ್ದರೂ ಸಹ ಕೆಲವು ಸಾರಿ ಮ್ಯಾನೇಜ್ಮೆಂಟಿಗೆ ಇರಲ್ಲ.
ಖಾಸಗಿ ಶಾಲೆ ಆಡಳಿತ ಮಂಡಳಿಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಎಷ್ಟೋ ಸಾರಿ ಅವರು ಇವುಗಳನ್ನೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಅವ್ರಿಗೂ ಸಹ ತರಬೇತಿಯನ್ನು ಕಡ್ಡಾಯವಾಗಿ ಕೊಡಬೇಕಾಗತ್ತೆ. ವಸತಿ ಶಾಲೆ ಇದ್ರಂತೂ ಇನ್ನೂ ಹೆಚ್ಚಿನ ಕ್ರಮಗಳನ್ನು ತಗೋಬೇಕಾಗತ್ತೆ. ದೂರು ನಿರ್ವಹಣಾ ವ್ಯವಸ್ಥೆಯನ್ನು, ದೂರು ಸಂಗ್ರಹ ಮಾಡಲಿಕ್ಕೆ ದೂರು ಪೆಟ್ಟಿಗೆಗಳನ್ನು ಇಡಬಹುದಾಗತ್ತೆ. ಮಕ್ಕಳಿಗೆ ಅಜ್ಞಾತವಾಗಿ ದೂರುಗಳನ್ನು ಸಲ್ಲಿಸುವಂಥ ವ್ಯವಸ್ಥೆ ಇರಬೇಕಾಗತ್ತೆ. ಇವೆಲ್ಲವುಗಳು ಒಂದು ಪಾಲಾದರೆ, ಎರಡನೇ ಪಾಲು ಸಾಂಸ್ಥಿಕವಾದ ವೈಫಲ್ಯ ಆಗಬಾರ್ದು. ಇಂತಹ ಶಾಲೆಗಳು ನಡೀತಾ ಇದ್ದರೆ ಮುಂದೆ ಇಂತಹ ಘಟನೆ ಆಗೋವರೆಗೂ ಕಾಯ್ದಲೇ ಇಂತಹ ಶಾಲೆ, ಇಂತಹ ಕಾಲೇಜುಗಳು ವಸತಿಗೆ ಪರ್ಮಿಷನ್ ಇಲ್ಲದೇ ಇದ್ದರೆ ವಸತಿ ಶಾಲೆ ನಡೆಸಲಿಕ್ಕೆ, ಕಾಲೇಜ್ ನಡೆಸಲಿಕ್ಕೆ ಪತ್ತೆ ಹಚ್ಚಿ ಅಂತಹ ಶಾಲೆಗಳನ್ನು ಮುಚ್ಚಿಸ್ಬೇಕಾಗತ್ತೆ. ಅಲ್ಲಿಯ ಪರಿಸರಗಳನ್ನು ಕಂಡ್ಕೋಬೇಕಾಗತ್ತೆ. ಅಲ್ಲಿಯ ವಾರ್ಡನ್ನು, ಅಲ್ಲಿಯ ಪ್ರಾಂಶುಪಾಲರಿಗೆ ತರಬೇತಿ ಆಗಿದೆಯಾ, ವ್ಯವಸ್ಥೆಗಳಿದೆಯಾ, CCTV ಕೆಲಸ ಮಾಡ್ತಾ ಇದೆಯಾ, ಇಂಥವುಗಳನ್ನೆಲ್ಲವನ್ನು ಗಮನಿಸಬೇಕಾಗತ್ತೆ. ಇದು ಸರ್ಕಾರದ ಸಂಸ್ಥೆಗಳ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರ. ಪೋಷಕರದು ಸಹ ಇದು ಬಹಳ ಪಾತ್ರ ಇದೆ. ಮಕ್ಕಳ ಜೊತೆ ಆಗಾಗ್ಗೆ ಮಾತನಾಡಬೇಕಾಗತ್ತೆ. ಮಕ್ಕಳ ಒಂದು ವಾರ್ನಿಂಗ್ ಸೈನ್ಸ್ ಅಂತೇನಂತೆ, ಈ ಘಟನೆ ಬರೋಷ್ಟೊತ್ತಿಗೆ ಮಕ್ಕಳು ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಸೂಚನೆಗಳನ್ನು ಕೊಟ್ಟಿರ್ತಾರೆ, ಅವರು ಚಿಹ್ನೆಗಳನ್ನು ತೋರ್ಪಡಿಸಿರ್ತಾರೆ. ಅಂತಹ ಚಿಹ್ನೆಗಳನ್ನು ಗುರುತಿಸ್ಕೊಂಡು ಅವರನ್ನು ರಕ್ಷಿಸ್ತಕ್ಕಂಥದ್ದು, ಅವ್ರ ಮಾತನ್ನು ಕೇಳುವಂತಹ ಘಟನೆಯನ್ನು, ಒಂದು ಆ ಕೇಳುವಂತಹ ಮನೋಭಾವವನ್ನು ಪೋಷಕರು ತೋರ್ಪಡಿಸಬೇಕಾಗತ್ತೆ. ಸ್ನೇಹಿತರೆ, ಈ ಪೋಷಕರು, ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿಗಳು, ಸರ್ಕಾರದ ಸಂಸ್ಥೆಗಳು, ನಾಗರಿಕ ಸಮಾಜ ಎಲ್ಲರೂ ಸಹ ಇಂತಹ ಘಟನೆ ಆದಾಗ ತಲೆ ತಗ್ಗಿಸುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಹಿಡಿದು ಎಲ್ಲರೂ ಸಹ ನಾವು ಒಬ್ಬ ಸಿವಿಲ್ ಸೊಸೈಟಿಯಾಗಿ ನಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ನಾವೆಲ್ಲರೂ ಸಕ್ರಿಯರಾಗೋಣ ಇಂತಹ ಒಂದು ಕಿರುಕುಳ ತಡೆಗಟ್ಟಲಿಕ್ಕೆ. ಇನ್ನು ಮೂರನೇದು ಬಹಳ ಮುಖ್ಯವಾಗಿ, ಹದಿಹರೆಯದ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು, ಹಿರಿಯ ಪ್ರಾಥಮಿಕದಿಂದ ಒಂದು ಪದವಿ ಪೂರ್ವ ಕಾಲೇಜಿನ ಹಂತದಲ್ಲಿ ಕಲಿತಕ್ಕಂಥ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಇದ್ರ ಬಗ್ಗೆ ತರಬೇತಿ ಇಲ್ಲ, ಅಡೋಲೆಸೆಂಟ್ ಸೈಕಾಲಜಿ ಬಗ್ಗೆ ತರಬೇತಿ ಇಲ್ಲ, ಕಡ್ಡಾಯವಾಗಿ ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಕ್ರಿಯರಾಗೋಣ ಅಂತ ಹೇಳ್ತಾ, ಇಂತಹ ಘಟನೆಗಳು ನಡೆದೇ ಇರೋ ಥರ ಎಲ್ಲ ಕ್ರಮಗಳನ್ನು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರ್ಕಾರದ ಸಂಸ್ಥೆಗಳು ಮತ್ತು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳು ಮತ್ತು ಪೋಷಕರು ಮತ್ತು ನಾಗರಿಕ ಸಮಾಜದ ನೀವುಗಳೆಲ್ಲರೂ ಸಹ ಕ್ರಮ ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಇನ್ನೊಂದು ಪ್ರಚಲಿತ ವಿಷಯಕ್ಕೆ ಎದುರು ನೋಡ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು, ನಮಸ್ಕಾರ.